ಹಾಯ್ ಫ್ರೆಂಡ್ಸ್, ಇವತ್ತು ಅಮಟೆಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಹಿಂಗೆ ಹಾಕ್ತಾಯಿದ್ದೀನಿ ಈಗ. ಇದನ್ನು ಹಿಂಗನ್ನು ನಾನು ಉಪ್ಪಿನ ನೀರು ಕ್ಲೀನಾಗಿ ಕರೆಸ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆ ಅಂತ. ಇದು ಒರಿಜಿನಲ್ ಹಿಂಗಾಗಿರೋದ್ರಿಂದ ತುಂಬ ಘಮ ಇರುತ್ತೆ. ಇದು ಮಸಾಲ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಇದಕ್ಕೆ ಮಸಾಲೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಜೀರಿಗೆ ಮೆಣಸು ಪುಡಿ, ಇಂಗು, ಆಮೇಲೆ ಒಳ್ಳೆಯ ಅಚ್ಚ ಖಾರದ ಪುಡಿ ಎಲ್ಲ ಹಾಕ್ಕೊಂಡಿರ್ತೀವಿ ಮೊದಲೇಗ. ಈ ಥರ ಕ್ಲೀನಾಗಿ ಆಗುವಂಗೆ ಕಲಿಸ್ಕೊತೀವಿ. ತುಂಬ ಜನ ಹೇಳ್ತಾರೆ ನಿಮ್ಮದು ಉಪ್ಪಿನಕಾಯಿ ತುಂಬ ಕಾಸ್ಟ್ಲಿ ಆಗುತ್ತೆ, ನಮ್ಗೆ ಯೂಸ್ ಮಾಡೋಕ್ಕೂ ಇದಾಗಲ್ಲ, ಬೇರೆ ಕಂಪ್ನಿಗಳೆಲ್ಲ ಕಡಿಮೆ ಇರುತ್ತೆ ಅಂತ. ಬಟ್ ನಾವೇನು ಮಾಡ್ತೀವಿ ಅಂದರೆ ಆರೋಗ್ಯಕ್ಕೋಸ್ಕರ ಜೀರಿಗೆ ಮೆಣಸು ಜಾಸ್ತಿ ಹಾಕ್ತೀವಿ, ಅಂದರೆ ಸೆಲ್ಫ್ ಲೈಫ್ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಸೊ ಅದಕ್ಕಾಗಿ ಜೀರಿಗೆ ಮೆಣಸು ನಾವು ಹಾಕ್ತೀವಿ ಪ್ರತಿ ಪ್ರಾಡಕ್ಟಿಗೂ. ಜೀರಿಗೆ ಮೆಣಸು ಉಪ್ಪಿನಕಾಯಿಗೆ ಬೇಕದು, ಬರ್ಡೇ ಚಿಲ್ಲಿ. ಸೊ ಹಂಗಾಗಿ ಸ್ವಲ್ಪ ನಮ್ಗೆ ಉಪ್ಪಿನಕಾಯಿ ಕಾಸ್ಟ್ಲಿ ಆಗುತ್ತೆ, ಬಟ್ ಟೇಸ್ಟು, ಕ್ವಾಲಿಟಿ, ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಉದ್ದೇಶಕ್ಕೆ ಹಾಕ್ತೀವಿ. ವಿನಿಗರ್ ಈ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಚೀಪರ್ ಆಗುತ್ತೆ, ಅವಾಗ ಉಪ್ಪಿನಕಾಯಿ ನಾವು ಕಡಿಮೆ ಕೊಡ್ಬೋದು. ಬಟ್ ಇದು ಕೊಡೋಕ್ಕೆ ಬರೋಲ್ಲ ಈ ಕ್ವಾಲಿಟಿ. ಈ ಥರ ಪೇಸ್ಟ್ ಥರ ಬರಬೇಕು, ಅಥವಾ ಪೇಸ್ಟು ಅಲ್ಲ, ಅಥವಾ ನೀರು ಥರನೂ ಇಲ್ಲ, ಆ ಥರ ಆಗಬೇಕು ನೋಡಿ. ಆವಾಗ ಅದು ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಮತ್ತು ಉಪ್ಪಿನಕಾಯಿ ಹಾಕಿದ ತಕ್ಷಣ ಇದು ಯೂಸ್ ಮಾಡೋಕ್ಕೆ ಬರೋಲ್ಲ, ಮಿನಿಮಮ್ 15 ಡೇಸರು ಇಟ್ಟು ನಾವು ಯೂಸ್ ಮಾಡಬೇಕು ನೋಡಿ. ಉತ್ತಮ ಕ್ವಾಲಿಟಿ ಅಮಟೆಕಾಯಿ ಇದು ಚೆನ್ನಾಗಿದೆ, ಸೂಪರ್ ಟೇಸ್ಟ್ ಬರುತ್ತೆ ಉಪ್ಪಿನಕಾಯಿ. ಕ್ಲೀನಾಗಿ ಮಾಡಿ ಆರಿಸಿಟ್ಕೊಂಡಿರ್ತೀನಿ, ನಿಮ್ಗೆ ತುಂಬ ಚೆನ್ನಾಗಿ ಬಂದಿದೆ. ಸಾಸಿವೆ ಎಣ್ಣೆ ನೋಡಿ, ಇದು ನಾವು ನಮ್ಮದೇ ಗಾಣದಲ್ಲಿ ತೆಗೆದಿರೋ ಎಣ್ಣೆ. ಇದು ಪ್ರಿಸರ್ವೇಟಿವ್ ಆಗಿ ನಾವು ಹಾಕ್ತೇವೆ. ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ತುಂಬ ಇದು ಉಪ್ಪಿನಕಾಯಿ ಹಾಳಾಗಲ್ಲ ಈ ಎಣ್ಣೆ ಹಾಕೋದ್ರಿಂದ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದೆ. ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಮಸಾಲೆಗಳಲ್ಲಿ ಹೀರ್ಕೊಂಡ್ಮೇಲೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ಅದ್ಭುತವಾಗಿದೆ ನೋಡಿ, ಇದು ಒಳ್ಳೆ ಟೇಸ್ಟ್ ಬಂದಿದೆ.